ಬರೋಬ್ಬರಿ 3 ದಿನಗಳಿಂದ ಕಲಾಪದಲ್ಲಿ ಒಂದೇ ಒಂದು ಬೇಡಿಕೆ ಜಪ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ವಿಪಕ್ಷಗಳು ಕಪ್ಪು ಶಾಲು ಹೊದ್ದು ಕಲಾಪವನ್ನೇ ಸ್ತಬ್ಧಗೊಳಿಸಿದ್ರೆ, ಇತ್ತ ಸರ್ಕಾರ ಮಾತ್ರ ಸಚಿವರ ಬೆನ್ನಿಗೆ ಬಂಡೆಯಂತೆ ನಿಂತಿದೆ. ಆದ್ರೆ ಈ ನಡುವೆ ಸಚಿವ ನಾಗೇಂದ್ರ ಎಸೆದಿರೋ ದಲಿತಾಸ್ತ್ರ ಈಗ ಇಡೀ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ. ಈ ಹೈ ಡ್ರಾಮಾದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಸಭಾಪತಿಗಳೇ, ಉಭಯ ಸದನಗಳಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು, ಚರ್ಚೆಗೆ ಅವಕಾಶ ಕೊಡದೆ ವಿಪಕ್ಷಗಳ ಗದ್ದಲ ಕೋಲಾಹಲ. ವಾಲ್ಮೀಕಿ ನಿಗಮದ ಬಹುಕೋಟಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಧಾನ ಪರಿಷತ್ನ ಕಲಾಪದಲ್ಲಿ ಇಂದು ಸಹ ಕೋಲಾಹಲವೇ ಸೃಷ್ಟಿಯಾಗಿತ್ತು. ಕಳೆದ 3 ದಿನಗಳಿಂದಲೂ ಒಂದೇ ಒಂದು ಬೇಡಿಕೆ ಇಟ್ಕೊಂಡು ವಿಪಕ್ಷಗಳು ಹೋರಾಟಕ್ಕೆ ಇಳಿದಿವೆ. ಪತ್ರಿಕೆಗಳಲ್ಲಿ 20 ರಿಂದ 25 ಕೋಟಿ ಅಕ್ರಮ ನಡೆದಿದೆ ಎಂದು ವರದಿಯಾಗಿದ್ದು, ಮಾನ್ಯ ಸಚಿವರ ಉತ್ತರದಲ್ಲಿ ಕೇವಲ 2 ಕೋಟಿ 45 ಎಂದು ಸುಳ್ಳು ಮಾಹಿತಿಯನ್ನು ಕೊಟ್ಟಿರೋದು ಇದು ಸರಿಯಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಭ್ರಷ್ಟ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ನೀಡಲೇಬೇಕೆಂದು ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಕಪ್ಪು ಶಾಲು ಧರಿಸಿ ಸದನದಲ್ಲಿ ಇಂದು ಸಹ ತೀವ್ರ ಪ್ರತಿಭಟನೆ ನಡೆಸಿದ್ರು. ಕೋಟಿ ಲೂಟಿ ಮಾಡಿ ರಾಹುಲ್ ಗಾಂಧಿ ಜೇಬಿಗೆ ಹೋಯಿತು ಎಂದು ಘೋಷಣೆ ಕೂಗುತ್ತಾ ಮೈತ್ರಿ ನಾಯಕರು ಗದ್ದಲ ಎಬ್ಬಿಸಿದ್ದಾರೆ. ವಿಧಾನ ಪರಿಷತ್ ಕಲಾಪ ಆರಂಭವಾಗುತ್ತಿದ್ದಂತೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದು ಪ್ರತಿಭಟನೆ ಮುಂದಾಗುತ್ತಿದ್ದಂತೆ ಸರ್ಕಾರದಿಂದ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರ ಕೊಡುವ ಪ್ರಯತ್ನ ಮಾಡಿದ್ರು. ವಾಲ್ಮೀಕಿ ನಿಗಮದ ಹಗರಣದ ಇಡೀ ಪ್ರಕರಣದಲ್ಲಿ ಆದ ಬೆಳವಣಿಗೆ, ನಾಗೇಂದ್ರ ಪಾತ್ರ ಇಲ್ಲದಿರುವುದನ್ನು ಡಿಸಿಎಂ ಪರಮೇಶ್ವರ್ ಎಳೆಯಾಗಿ ಸದನದಲ್ಲಿ ವಿವರಿಸುವ ಪ್ರಯತ್ನ ಮಾಡಿದ್ರು. ಸಚಿವ ನಾಗೇಂದ್ರ ಅವರು ಪ್ರಕರಣದಲ್ಲಿ ಎಲ್ಲೂ ಸಹ ನೇರವಾಗಿ ಭಾಗಿಯಾಗಿಲ್ಲ. ಅವರಿಗೆ ಈಗಾಗಲೇ ಎಸ್ಐಟಿ ತನಿಖೆ ನಡೆಸಿ ಕ್ಲೀನ್ ಚಿಟ್ ನೀಡಿದೆ ಎಂದು ವಿವರಿಸಿದ್ರು. ಜೊತೆಗೆ ಇಡಿ, ಸಿಬಿಐ ತನಿಖೆಗಳು ಯಾವ ರೀತಿಯಾಗಿ ರಾಜಕೀಯ ಲೇಪ ಪಡೆಯುತ್ತಿವೆ ಅನ್ನೋದನ್ನ ಸದನಕ್ಕೆ ವಿವರಿಸಿದ್ರು. ನಂತರ ಕಲಾಪ ಮಾನ್ಯ ಸಭಾಪತಿಗಳೇ, ನಾಗೇಂದ್ರ ಅವರನ್ನು ವಜಾ ಮಾಡಿ, ಸರ್ಕಾರದ ಮಾನ್ಯ ನಾಗೇಂದ್ರ ಅವರನ್ನು ವಜಾ ಮಾಡಿ, ನಾಗೇಂದ್ರ ಅವರ ಕುರಿತು ವಜಾ ಮಾಡಿ ಇಲ್ಲ ಸಲ್ಲದ ಆರೋಪ ಮಾಡುತ್ತಾ ಇನ್ನೂ ಅನುಮಾನಗಳು ಬಹಳಷ್ಟಿದ್ದಾವೆ. ಅವರು ನೋಟಿಸ್ ಕೊಟ್ಟು ಚರ್ಚೆ ಮಾಡಿ, ರಾಹುಲ್ ಗಾಂಧಿ ಏನೆಲ್ಲ ಅವರಲ್ಲಿ ಮಾಹಿತಿ ಇದೆ, ಮಾನ್ಯ ನಾಗೇಂದ್ರ ರಾಹುಲ್ ಗಾಂಧಿ ಮಾಹಿತಿ ಇದೆ ಅದನ್ನ ತಿಳಿಸಲಿ, ರಾಜ್ಯದ ಜನತೆ ನಾವು ಅದಕ್ಕೆ ಉತ್ತರ ಕೊಡ್ತೇವೆ. ರಾಹುಲ್ ಗಾಂಧಿ ಜೈಲಿಗೆ ಹೋಯ್ತು, ಅವರು ತಪ್ಪು ಮಾಡಿಲ್ಲ ಅಂತ ಹೇಳಿ ಇವತ್ತು ನಾನೇನು ಇದರಲ್ಲೆಲ್ಲ ಹೇಳಿದ್ದೆ, ರಾಹುಲ್ ಗಾಂಧಿ ಪ್ರೂವ್ ಮಾಡ್ತೇವೆ. ಒಂದು ವೇಳೆ ಅವರಿಗೆ ಸಮಾಧಾನ ಇಲ್ಲದೆ ಹೋದ್ರೆ ಮತ್ತೊಂದು ಮುಂದುವರಿಸಲಿ. ಆದ್ರೆ ಸದನದ ಕಲಾಪಗಳನ್ನ ನಡೆಯೋದಕ್ಕೆ ನಾನು ಅವರಿಗೆ ಅತ್ಯಂತ ವಿನಯವಾಗಿ ಮಾಡಿಕೊಳ್ತೇನೆ. ಸರ್ಕಾರ ಉತ್ತರಕ್ಕೂ ಸಮಾಧಾನಗೊಳ್ಳದ ವಿಪಕ್ಷಗಳು ಹೋರಾಟ ಮುಂದುವರಿಸಿ ಕಲಾಪಕ್ಕೆ ಅಡ್ಡಿಪಡಿಸಿದ್ರೆ, ಸಚಿವ ಬಿ ನಾಗೇಂದ್ರ ಸಹ ತಮ್ಮ ವಿರುದ್ಧ ಬಂದಿರುವ ಆರೋಪಕ್ಕೆ ಇಂದು ಸುದ್ದಿಗೋಷ್ಠಿ ನಡೆಸಿ ಉತ್ತರ ನೀಡಿದ್ರು. ನಾನು ಪ್ರಕರಣದಲ್ಲಿ ಕೇವಲ ಆರೋಪಿ, ನಾನು ಯಾವುದೇ ರೀತಿಯಾಗಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿಲ್ಲ. ಬಿಜೆಪಿ ನಾಯಕರು ನಾನೊಬ್ಬ ದಲಿತ ನಾಯಕ ಅನ್ನೋದಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ. ಹಗರಣದ ಸಂಪೂರ್ಣ ಹಣ ಸರ್ಕಾರಕ್ಕೆ ವಾಪಸ್ ಬಂದಿದ್ರು ವಿಪಕ್ಷಗಳು ಹೋರಾಟ ಮಾಡ್ತಿರೋದು ಸರಿಯಲ್ಲ. ನಾನು ಚರ್ಚೆಗೆ ಸಿದ್ಧನಿದ್ದೇನೆ, ಬನ್ನಿ ಅಂತ ಪಂಥಾಹ್ವಾನ ನೀಡಿದ್ದಾರೆ. ನಾನು ದಲಿತನೇ, ಯಾಕೆ ಗೊತ್ತಾ, ನಾನು 2008ರಲ್ಲಿ ಮೀಸಲು ಕ್ಷೇತ್ರದಿಂದ ಗೆದ್ದು ಬಂತವನು. ಮತ್ತು ನಾನು ದಲಿತ ಅಲ್ಲ ಸ್ವಾಮಿ, ನಾನು ಪರಿಶಿಷ್ಟ ಪಂಗಡದಿಂದ ಬಂದು ಒಬ್ಬ ದಲಿತನಾಗಿ ಬಂದು ಅಲ್ಲಿ ನಾನು ದಲಿತರ ಎಲ್ಲ ಒಂದು ಉಪಯೋಗಗಳನ್ನು ತೆಗೆದುಕೊಂಡು ಬಂದು ನಾನು ಅಲ್ಲಿ ಶಾಸಕನಾಗಿ ಬಂದಿದ್ದಕ್ಕೆ ನಾನು ದಲಿತ ಅಲ್ಲ. ಮತ್ತು ದಲಿತ ಅಂತೇಳಿ ನಾನು ಬೇರೆ ಅಂತೇಳಿದ್ರೆ ಒಪ್ಕೊತೀರಾ ನೀವು? ಒಪ್ಕೊಳ್ಳೋಕ್ಕಾಗಲ್ಲ ಸ್ವಾಮಿ. ನನ್ನ ಮೂಲಭೂತ ಹಕ್ಕದು, ನನ್ನ ಸಂವಿಧಾನದ ಫಂಡಮೆಂಟಲ್ ರೈಟ್. ಎಸ್, ನಾನು ದಲಿತ, ಅದರಲ್ಲಿ ಏನು ತಪ್ಪಿದೆ? ನಾನು ಒಂದು ವಿಚಾರವನ್ನು ವ್ಯಕ್ತಪಡಿಸಲಿಕ್ಕೆ ತಮ್ಮ ಮಾಧ್ಯಮದ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ.
ದಲಿತ ಅನ್ನುವಂಥದ್ದು ಯಾವುದೋ ನನ್ನ ರಕ್ಷಣೆಗಾಗಿ ತಗೊಂತ ಇಲ್ಲ. ನಾನು ಹುಟ್ಟು ದಲಿತ, ಸಾಯೋವಾಗೂ ಕೂಡ ದಲಿತ ಅಂತೇಳಿ ವಿಚಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ಬಾರಿಯ ಕಲಾಪದಲ್ಲಿ ವಿಪಕ್ಷಗಳು ಹಟ್ಟಕ್ಕೆ ಬಿದ್ದು ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ರೆ ಸರ್ಕಾರ ಸಹ ಸಚಿವ ನಾಗೇಂದ್ರ ಬೆನ್ನಿಗೆ ನಿಂತು ಚರ್ಚೆಗೆ ಆಹ್ವಾನ ಮಾಡುವ ಮೂಲಕ ವಿಪಕ್ಷಗಳು ಕಲಾಪವನ್ನ ಬಲಿ ಪಡೆದಿರೋದಕ್ಕೆ ಆಕ್ರೋಶ ಹೊರಹಾಕ್ತಿದೆ. ಹೀಗಾಗಿ ಸಚಿವ ನಾಗೇಂದ್ರ ವಿಚಾರಕ್ಕೆ ಕಲಾಪ ಬಲಿಯಾಗ್ತಿರುವುದು ಮಾತ್ರ ವಿಪರ್ಯಾಸವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.